ಎಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಚೇತನ್ ಸರ್, ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನಮಗಿದೊಂದು ಧೈರ್ಯ ಮತ್ತು ತುಂಬ ಉತ್ಸಾಹಭರಿತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡೋ ಮುಖಾಂತರ ಒಂದು ಬೈಟ್ಸ್ ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇದು ಹೇಳಬೇಕು ಹೇಳೋ ಗೊತ್ತಿಲ್ಲ, ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಟ್ಟಿದ್ದೆ, ಚೇತನ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹಿಂಗೆ ನಮ್ಮನ್ನು ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸು ಮಚ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದರು. ಸೊ ಒಂದು ಮಾತು ಕೇಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸಿ. ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್, ದಯವಿಟ್ಟು ಸರ್. ನಾರ್ತ್ ಕರ್ನಾಟಕ ಸರ್, ನನ್ನ ಊರು. ಸುಮಾರು ಒಂದು 70 ವರ್ಷಗಳು ಮಾಡಿದ್ದೀನಿ. ಬೀದಿ ನಾಟಕಗಳು ಮಾಡಿದ್ದೀನಿ. ಆಮೇಲೆ 3 ಸಿನಿಮಾ ಮಾಡಿದ್ದೀನಿ. ನಾನೊಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕಂತ ಬಂದವನು. ಆ ದೇವ್ರ ದಯಿಂದ 3 ಸಿನಿಮಾ ಲೀಡಾಗೆ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಸಿಕ್ಕಿದೆ. ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು. ದಯವಿಟ್ಟು ನನಗೆ ಮೇಲ್ ಲೀಡ್ ಅಂತಲೇ ಇಲ್ಲ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಅಂತ ಹೇಳ್ತೀನಿ. ಸಾರಿ, ಸ್ವಲ್ಪ ಇಮೋಷನಲ್ ಆದೆ. ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನಸಿದೆ ಸರ್. ದಯವಿಟ್ಟು ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳ್ತೀನಿ. ಎಸ್, ಪ್ರೀವಿಯಸ್ ಸಿನಿಮಾ 3 ಸಿನಿಮಾ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ಪವರ್ಫುಲ್ ಆಗಿಂಥ ಕ್ಯಾರೆಕ್ಟರ್ ಇದೆ, ಒಂದು ಜವಾಬ್ದಾರಿ ಇರುವಂಥ ಒಂದು ಕ್ಯಾರೆಕ್ಟರ್ ಇದೆ. ಚೆನ್ನಾಗಿ ನಿಭಾಯಿಸಿದ್ದೀನಿ, ಒಂದು ತೃಪ್ತಿ ಕೊಟ್ಟಿದೆ. ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗೆಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೋರ್ ದನ್ ದ್ಯಾಟ್, ಅವರೊಬ್ಬರು ಚೆನ್ನಾಗಿ ಕತೆ ಬರೀತಾರೆ, ಮತ್ತು ಲಿರಿಕ್ಸ್ ಬರೀತಾರೆ, ಡೈಲಾಗ್ ಬರೀತಾರೆ, ಕೋರಿಯೋಗ್ರಫಿ ಮಾಡ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇರೋಂಥ ಮನುಷ್ಯ. ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಉಳ್ಳಂಥ ಮನುಷ್ಯ. ಜ್ಞಾನ ಒಂದು ಭಂಡಾರನೇ ಇದೆ ಅವ್ರ ತಲೆಯಲ್ಲಿ. ಸೊ ಇವಾಗ ಮುಂಬರುವಂಥ ಕಲಾವಿದರಿಗೆ, ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್ ನವೀನ್, ನಿಮ್ಮ ಡೆಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಒಬ್ಬ ವೆರಿ ಸ್ಟ್ರಾಂಗ್ ಲೇಡಿ. ಫಸ್ಟ್ ಡೇ ಯಾವ ಥರ ಉತ್ಸಾಹ ಚೈತನ್ಯ ಇತ್ತು, ಇವತ್ತು ಕೂಡ ಹಾಗೇ ಇದ್ದಾರೆ. ಒಂದು ದಿವಸ ಹೇಳಿದರು ಮೇಡಮ್ ನನಗೆ, ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ. ಎಸ್, ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಯಿಂದ ಒಂದು 50 ಕೋಟಿ ಬಂದರೆ ಸಾಕೆ ಸರ್, ಒಂದು 20 ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ನಾನು ಕೂಲಾಗಿ ತೊಗೊಂಡಿದ್ದೆ. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ನಾನು, ವಾಲ್ಟ್ ಡಿಸ್ನಿ, ಅಮೇರಿಕನ್ ಪ್ರೊಡ್ಯೂಸರ್ ಕಮ್ ಅನಿಮೇಟರ್ ಅವರು ಒಂದು ಕೋಟ್ ಹೇಳ್ತಾರೆ, ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ, ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ. ಸೊ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಮೇಡಮ್ ಇದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೆಯದದು. ನಮ್ಮಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ, ಅವ್ರ ಫ್ಯಾಮ್ಲಿಗೆ ಒಳ್ಳೆಯದಾಗುತ್ತೆ. ಸೊ ಮೇಡಮ್, ನಿಮ್ಮ ಸಿನಿಮಾ ಕನಸು ಒಲವು ತುಂಬಾ ಇದೆ. ನಿಮಗೆ ಇನ್ನೂ ಹೆಚ್ಚು ಸಿನಿಮಾಗಳು ನಿಮ್ಮ ಕಂಪ್ನಿ ಮುಖಾಂತರ ಬರಲಿ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಲಾವಿದೆಯಾಗಿ ನಾನು ಏನೂ ಹೇಳೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ತುಂಬ ಡೆಡಿಕೇಟೆಡ್ಡು. ಎಸ್, ಇನ್ನೂ ತುಂಬ ಹೇಳೋದಿದೆ ನಿಮ್ಮ ಬಗ್ಗೆ. ನಾನು ಅದನ್ನು ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ, ಪಕ್ಕಾ ಶ್ಯೂರ್ ಇದನ್ನು ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ ಮೇಡಮ್. ಸಕ್ಸಸ್ ಆಗುತ್ತೆ ಸಿನಿಮಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಎಸ್, ಶ್ರೀಧರ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಮಹಾಂತೇಶ್, ರಘು, ಹರ್ಷಿತಾ ಅವರು ಮತ್ತು ಶರತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ. ಆ್ಯಂಡ್ ಶ್ರೀಧರ್ ಸರ್, ನಿಮಗೆ ನಮ್ಮದು ಮತ್ತು ಶ್ರೀಧರ್ ಸರ್ ಇದು 3ನೇ ಸಿನಿಮಾ. ಸರ್, ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್. ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ, ಆ ಒಂದು ಸೀನ್ನ ಕಟ್ ಮಾಡಿ ಟ್ರೋಲ್ ಮಾಡಿದ್ದಾರೆ ಸರ್. ನಿಯರ್ಲಿ 22 ಮಿಲಿಯನ್ ವ್ಯೂಸ್ ಆಗಿದೆ ಸರ್. 22 ಮಿಲಿಯನ್ ವ್ಯೂಸು, 38,000 ಕಮೆಂಟ್ಸ್ ಇದೆ ಸರ್. ಇದು ಯಾವ ಸಿನಿಮಾ ಅಂತೇಳಿ. 22 ಮಿಲಿಯನಲ್ಲಿ 1-2 ಮಿಲಿಯನ್ ನಮ್ಮ ಸಿನಿಮಾ ನೋಡೋಕೆ ಬಂದಿದ್ರೆ ಇವತ್ತು ಕೈ ತುಂಬ ನನ್ನ ಕೆಲಸ ಇರೋದು. ಇರಲಿ, ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಇರಬೇಕು ಅಂತಾರೆ. ಸೊ ಅದು ಎಲ್ಲ ಒಂದು ಕಡೆ ಪ್ರತಿಫಲ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ನಾನೇ ಬಿಡಲಾರೆ ಮುಖಾಂತರ ಅದನ್ನು ಪ್ರತಿಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲಿ ಈ ಒಂದು ವೇದಿಕೆ, ಇಷ್ಟೊಂದು ಥಿಯೇಟರು ಮತ್ತು ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಅವರ ಸಪೋರ್ಟ್ ಇಲ್ಲದೇನೆ ನಾನು ಇಲ್ಲಿವರೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಕೊನೆ ತನಕ ಇರಲಿ. ಎಸ್, ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ.
ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕನ್ನಡ ಪ್ರೇಕ್ಷಕರಿಗೆ November 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಮೋರ್ ದನ್ ದ್ಯಾಟ್ ಒಂದು ಗುರು ರಾಯರ್ದಂದು ಎನರ್ಜಿ ನಿಮ್ಮಲ್ಲಿ ಪಾಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಪ್ಲೀಸ್ ನಮ್ಮ ಸಿನಿಮಾನ November 29ಗೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಪ್ಲೀಸ್ ನೋ ಪೈರಸಿ.